ಶರಣು ವಚನ ಸೊಳ್ಳೆಯ ಜನನ. ನಿಂತ ನೀರಲ್ಲಿ ಸೊಳ್ಳೆಯ ಜನನ, ನಿಂತ ಕುಂತರು ಬಿಡ ತನ್ನ ಕಾಯಕ. ಹೆಣ್ಣು ಸೊಳ್ಳಿಂದ ರಕ್ತ ಹೀರಿಕೆ, ಗಂಡು ಸೊಳ್ಳಿಂದಲ್ಲ. ಹೆಣ್ಣು ಸೊಳ್ಳಿಂದ ರೋಗ ಎಂದು ನೋಡೋ ನಮ್ಮ ಗುರುದೇವ. ವಚನದ ಸಾರಾಂಶ ಏನೆಂದರೆ, ಈ ವಚನದಲ್ಲಿ ಕಂಡಿರುವಂಥ ಸೊಳ್ಳೆಯ ಬಗ್ಗೆ ಹೇಳಲಾಗಿದೆ. ಸೊಳ್ಳೆಗಳು ಹೇಗೆ ಜನನ ಆಗ್ತಾವೆ ಅಂದರೆ, ನಿಂತ ನೀರಲ್ಲಿ ಜನನ ಆಗ್ತವೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಜಾಸ್ತಿ ಆಗ್ತವೆ. ಯಾಕೆಂದರೆ ಅಲ್ಲಲ್ಲಿ ತಗ್ಗಾದ ಪ್ಲೇಸಲ್ಲಿ ಇರ್ತವೆ, ಗಟಾರಗಳಲ್ಲಿ ನಿಂತಿರ್ತವೆ. 15 ನಿಂತ ನಂತರ ಆಗ್ತವೆ. ಹೆಂಗೆ ಆಗ್ತವೆ ಅಂದರೆ, ಫಸ್ಟಿಗೆ ಮೊಟ್ಟೆ ಇರ್ತವೆ, ಲಾರ್ವ ಆದ್ಮೇಲೆ ಅವಾಗೇನು ಸೊಳ್ಳೆಗಳು ಉತ್ಪವ ಆಗ್ತವೆ. ಮತ್ತು ಮನೆಯಲ್ಲಿ ಸನಕ ಆಗ್ತವೆ. ಹೆಂಗೆ ಆಗ್ತವೆ ಅಂದರೆ, ಮನೇಲಿ ಡ್ರಮ್ ಇರ್ತವೆ, ಬಕೆಟ್ ಇರ್ತವೆ, ಮತ್ತು ಹೌಸ್ ಇರ್ತೈತಿ. ಅವೆಲ್ಲ 15 ನಿಂತ ನೀರು ಬೆಳೆಸಿದ್ರೆ ಏನಾಗ್ತಿಲ್ಲ, ಅದ್ರ ಮೇಲೆ ಸೊಳ್ಳೆ ಬಂದು ಬಂಟಿ ಇಟ್ಟು ಲಾರ್ವ ಆಗಿ ಮತ್ತು ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಅದರಲ್ಲಿ ಜಾಸ್ತಿ ಹೆಣ್ಣು ಸೊಳ್ಳೆಗಳು ಏನು ಮಾಡ್ತವೆ ಅಂದರೆ, ಹೆಣ್ಣು ಸೊಳ್ಳೆಯಿಂದ ಜಾಸ್ತಿ ರೋಗ ಉಂಟಾಗ್ತದೆ. ರಕ್ತ ಇರೋದೇ ಹೋದರೆ ಹೆಣ್ಣು ಸೊಳ್ಳೆ. ಹಾಗಾದ್ರೆ ಸರ್ ನೀವು ಗಂಡು ಸೊಳ್ಳೆ ಏನು ಮಾಡಿದೆ ಆಹಾರ ತಿಂತಂದರೆ, ಗಂಡು ಸೊಳ್ಳೆ ಹೇಗೆ ಬದುಕುತ್ತೆ ಅಂದರೆ, ಸಸ್ಯಗಳ ಎಲೆಗಳಿಂದ ರಸವನ್ನು ಹೀರಿ ಗಂಡು ಸೊಳ್ಳೆ ಬದುಕುತ್ತೆ. ಹೆಣ್ಣು ಸೊಳ್ಳೆಗೆ ಮಾತ್ರ ರೋಗ ಉಂಟಾಗ್ತೈತಿ. ಇಡಿಪಸ್ ಅಂತಂದ ಕಾಯಿಲೆ ಬರ್ತವೆ, ಸೊಳ್ಳೆಗಳಿಂದ ಬರ್ತವೆ. ಅನೇಕ ರೀತಿಯ ಡೆಂಗಿ ಜ್ವರಗಳು ಬರ್ತವೆ. ಎಲ್ಲ ಬರುವಂಥವು ಸೊಳ್ಳೆಗಳಿಂದ. ಈ ವಚನದಲ್ಲಿ ತಿಳಿದು ಬಂದ ಸಂಗತಿಯಾಗಿದೆ. ಶರಣು.